ಶ್ರೇಷ್ಠ ಗುರು ಲೆಸ್ಲಿ ಕ್ಲಿಫೋರ್ಡ್ ಡಿಸೋಜ ಅವರ ದೀಕ್ಷಾ ಕಾರ್ಯಕ್ರಮ ಇದೇ ಏಪ್ರಿಲ್ 20ನೇ ತಾರೀಕಿನಂದು ಕಲ್ಯಾಣಪುರ ಮಿಲಾಗ್ರಿಸ್ ಕೆಥೆಡ್ರಲ್ನಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆ ತುಂಬ ರೀತಿಯಲ್ಲಿ ನಾವು ತಯಾರು ಮಾಡಿದ್ದೇವೆ. ವಿಶೇಷವಾದ ಸಿದ್ಧತೆಗಳು ಸಹಿತ ಆಗಿ ನಮ್ಮ ನೆಚ್ಚಿನ ಬಿಷಪ್ ಜೆರಲ್ಡ್ ಐಸಕ್ ಲೋಬ್ರವರು ಈ ಕಾರ್ಯಕ್ರಮದ ಪ್ರಧಾನ ರೂವಾರಿಯಾಗಿದ್ದಾರೆ. ಈ ಕಾರ್ಯಕ್ರಮದ ಸಂಚಾಲಕರಾಗಿ ನಾನು ಶ್ರೇಷ್ಠ ಗುರು ಫರ್ಡಿನೆಂಡ್ ಗೊನ್ಸಾಲ್ವಿಸ್ ಇದ್ದರೆ, ಈ ಕಾರ್ಯಕ್ರಮ ಬಗ್ಗೆ ತುಂಬ ಕಾಳಜಿ ವಹಿಸಿ ತಮ್ಮ ಸೇವೆ ನೀಡುತ್ತಾ ಇದ್ದಾರೆ. ತಮಗೆಲ್ಲರಿಗೂ ಪರಿಚಯ ಇರುವ ನಮ್ಮ ಹೆಮ್ಮೆಯ ವಂದನೀಯ ಫಾದರ್ ದೇನಿಸ್ ಹೆಸರವರು PRO, ನಮ್ಮ ಈ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಜೊತೆಗೆ ನನ್ನ ಜೊತೆಗೆ ಇಲ್ಲಿದ್ದಾರೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಕುಲಪತಿ ಆಗಿರುವ ವಂದನೀಯ ಸ್ಟೀವನ್ ಡಿಸೋಜ್ರವರು. ಆತ್ಮೀಯರೇ, ನಮಗೆಲ್ಲರಿಗೆ ತಿಳಿದಂತೆ ಇದೇ ಜನವರಿ 31ರಂದು ವಿಶ್ವಗುರು 14ನೆಯ ಲಿಯೋರವರು ನಮ್ಮ ಉಡುಪಿ ಧರ್ಮ ಕ್ಷೇತ್ರಕ್ಕೆ ಹೊಸ ಧರ್ಮಾಧ್ಯಕ್ಷರನ್ನು ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅತಿ ವಂದನೆಯ ಡಾಕ್ಟರ್ ಲೆಸ್ಲಿ ಕ್ಲಿಫೋರ್ಡ್ ಡಿಸೋಜರವರು ಈ ಧರ್ಮ ಕ್ಷೇತ್ರದ 2ನೇ ಧರ್ಮಾಧ್ಯಕ್ಷರಾಗಿ ಪರಮ ಪೂಜ್ಯ ವಿಶ್ವಗುರುಗಳಿಂದ ಆರಿಸಲ್ಪಟ್ಟಿದ್ದಾರೆ. ಈ ಸುದ್ದಿ ನಮಗೆಲ್ಲರಿಗೂ ಅತ್ಯಂತ ಹರ್ಷವನ್ನು ತಂದಿದೆ. ಉಡುಪಿ ಜಿಲ್ಲೆಯ ಉಚ್ಚಿಲದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಲೆಸ್ಲಿ ಅವರು ಕ್ರೈಸ್ತ ನೈತಿಕ ಶಾಸ್ತ್ರದಲ್ಲಿ ಬೆಲ್ಜಿಯಂನ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದು ಅವಿಭಜಿತ ಮಂಗಳೂರು ಹಾಗೂ ಉಡುಪಿ ಧರ್ಮ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಉಡುಪಿಯ ಪ್ರತಿಷ್ಠಿತ ಶಿರ್ವ ಮಂಚಕಲ್ ಧರ್ಮ ಕೇಂದ್ರದ ಮುಖ್ಯ ಯಾಜಕರು ಹಾಗೂ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿ ಪ್ರಸ್ತುತ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಅತ್ಯಂತ ಚಲನಶೀಲರು, ವಿದ್ವಾಂಸರು ಹಾಗೂ ಆಡಳಿತ ತಜ್ಞರೂ ಆಗಿರುವ ಅವರು ಸದಾ ನಗುಮುಖದಿಂದ ಸೇವೆ ಸಲ್ಲಿಸುವವರು ಆಗಿದ್ದಾರೆ. ಹದಿಹರೆಯದ ಈ ಉಡುಪಿ ಧರ್ಮ ಕ್ಷೇತ್ರಕ್ಕೆ ದೊರೆತ ಈ ಅಮೂಲ್ಯ ವರದಾನಕ್ಕಾಗಿ ನಾವು ದೇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಉಡುಪಿ ಧರ್ಮಕ್ಷೇತ್ರ ಸ್ಥಾಪನೆಯಾಗಿ ಕಳೆದ 13 ವರ್ಷಗಳಲ್ಲಿ ಧರ್ಮಕ್ಷೇತ್ರ ಹಾಗೂ ಸಮಾಜದ ಮಧ್ಯೆ ಬಲಿಷ್ಠ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಸತ್ಸಂಬಂಧವನ್ನು ರೂಪಿಸಿದ ಮಾಧ್ಯಮ ಸ್ನೇಹಿತರಾದ ತಮಗೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಈ ವರ್ಷಗಳ ನಮ್ಮ ನಡುವಿನ ಸಂಬಂಧ ನಾನು ಹೇಳ್ಬೋದು ಹಾಲು ಜೇನಿನ ಮಿಶ್ರಣದಂತಿತ್ತು ಎಂದರೆ ತಪ್ಪಾಗಲಾರದು. ಧರ್ಮಕ್ಷೇತ್ರದ ಸಕಲ ಕಾರ್ಯಚಟುವಟಿಕೆಗಳಲ್ಲಿ ತಾವು ಅತ್ಯಂತ ಸಮಚಿತ್ತರಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಿ. ಅನೇಕ ಸಂಕೀರ್ಣ ಪರಿಸ್ಥಿತಿಗಳಲ್ಲಿ ಕೂಡ ಶಾಂತಚಿತ್ತರಾಗಿ ನೀವು ನಡೆದಿದ್ದೀರಿ. ತಮ್ಮ ಪ್ರೀತಿ, ವಾತ್ಸಲ್ಯ, ಸತ್ಸಂಬಂಧ, ತಿಳುವಳಿಕೆ ಹಾಗೂ ಸಹಾಯಕ್ಕಾಗಿ ನಾನು ನಿಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಇದೀಗ ನಾನು ಧರ್ಮಾಧ್ಯಕ್ಷ ಪದವಿಯಿಂದ ನಿವೃತ್ತಿಯನ್ನು ಪಡೆದು ಉಡುಪಿ ಧರ್ಮಕ್ಷೇತ್ರಕ್ಕೆ ನೂತನ ಧರ್ಮಾಧ್ಯಕ್ಷರಾಗಿ ಅತಿ ವಂದನೀಯ ಡಾಕ್ಟರ್ ಲೆಸ್ಲಿ ಡಿಸೋಜರವರು ನೇಮಕಗೊಂಡಿರುವಾಗ ಕಳೆದ 13 ವರ್ಷಗಳಲ್ಲಿ ತಾವೆಲ್ಲರೂ ನನಗೆ ತೋರಿದ ಪ್ರೀತಿ, ವಾತ್ಸಲ್ಯ, ನೀಡಿದ ಸಂಪೂರ್ಣ ಸಹಕಾರ ಹಾಗೂ ಈ ನಮ್ಮ ಬಾಂಧವ್ಯವನ್ನು ನೂತನ ಧರ್ಮಾಧ್ಯಕ್ಷರಿಗೂ
ತಾವೆಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಮ್ಮ ಸಂಪೂರ್ಣ ಸಹಕಾರ ಹಾಗೂ ಪ್ರೇರಣೆಯಿಂದ ನೂತನ ಧರ್ಮಾಧ್ಯಕ್ಷರ ಮುಂದಾಳತ್ವದಲ್ಲಿ ಉಡುಪಿ ಧರ್ಮಕ್ಷೇತ್ರವು ನೂತನ ಎತ್ತರಕ್ಕೆ ಏರಲಿ ಎಂದು ಹಾರೈಸುತ್ತೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ಶುಭ ಹಾರೈಸಿ ಉಡುಪಿ ಧರ್ಮ ಪ್ರಾಂತ್ಯದ ನೂತನ ಬಿಷಪ್ ಲೆಸ್ಲಿ ಕ್ಲಿಫರ್ಡ್ ಜೋಸೋಜ ಇವರ ಪೀಠಾರೋಹಣ ಮತ್ತು ಪದಗ್ರಹಣ ಏಪ್ರಿಲ್ 20ರಂದು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಕಲ್ಯಾಣಪುರ ಮಿಲಾಗ್ರಿಸ್ ಪ್ರಧಾನಾಲಯ ಅಂದರೆ ಕೆಥೀಡ್ರಲ್, ಅಲ್ಲಿ ಮಿಲಾಗ್ರಿಸ್ ಕಾಲೇಜ್ ಇದೆ, ಆ ಕಾಲೇಜಿನ ಮೈದಾನಿನಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ 2 ಭಾಗಗಳಿವೆ. ಮೊದಲ ಭಾಗ ಧಾರ್ಮಿಕ ವಿಧಿವಿಧಾನ, ಪೂಜೆ, ಧರ್ಮಾಭಿಷೇಕ, ಪದಗ್ರಹಣ. ಸಾಧಾರಣ 9 ಗಂಟೆಯಿಂದ 11:15 ಗಂಟೆ ತನಕ ಸುದೀರ್ಘ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ, ಧಾರ್ಮಿಕ ವಿಧಿವಿಧಾನ. 2ನೇ ಭಾಗ ಸಾರ್ವಜನಿಕ ಸನ್ಮಾನ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಪೋಪ್ ಜಗದ್ಗುರುಗಳ ಪ್ರತಿನಿಧಿ ಆರ್ಚ್ ಬಿಷಪ್ ಲಿಯೋಪೋಲ್ಡೋ ಚಿರೆಲ್ಲಿ ಅವರು ಹಾಜರಿರುವರು. ಪವಿತ್ರ ಬಲಿಪೂಜೆ ವೇಳೆ ಗೋವಾ ಮತ್ತು ದಮನ್ ಆರ್ಚ್ ಬಿಷಪ್ ಹಾಗೂ ಕಾರ್ಡಿನಲ್ ಫಿಲಿಪ್ ನೇರಿ ಪೆರಾವೋ ಇವರು ದೀಕ್ಷೆ ಹಾಗೂ ಪದಗ್ರಹಣದ ನೇತೃತ್ವ ವಹಿಸುವರು. ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮಚಾದ್ ಅವರು ಮತ್ತು ನಮ್ಮ ಧರ್ಮ ಪ್ರಾಂತದ ಬಿಷಪರಾಗಿದ್ದು ಈಗ ಪ್ರೇಷಿತ ಆಡಳಿತಾಧಿಕಾರಿ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಲೋಬೋ ಸಹ ಧರ್ಮಾಭಿಷೇಕರಾಗಿ ಕಾನ್ಸಕ್ರೇಟರ್ಸ್ ಅಂತ ಹೇಳ್ತೇವೆ ನಾವು, ಕಾನ್ಸಕ್ರೇಟರ್ ಕಾನ್ಸಕ್ರೇಟರ್ಸ್ ಅಂತ ಅವರು ಭಾಗವಹಿಸಲಿದ್ದಾರೆ. 30ಕ್ಕೂ ಮಿಕ್ಕಿ ಧರ್ಮಾಧ್ಯಕ್ಷರು ಬರ್ತಾರೆ. ಇಷ್ಟರಲ್ಲೇ ಕನ್ಫರ್ಮ್ ಮಾಡಿದ್ದಾರೆ. ಮೋರ್ ದೆನ್ 30 ಬಿಷಪ್ಸ್, 200-250ಕ್ಕೂ ಅಧಿಕ ಧರ್ಮಗುರುಗಳು, ಅಷ್ಟೇ ಸಂಖ್ಯೆಯ ಧರ್ಮ ಭಗಿನಿಯರು, ನಮ್ಮ ರಾಜಕೀಯ ನಾಯಕರು, ಮುಖಂಡರುಗಳು, ಆಹ್ವಾನಿತರು, ಸುಮಾರು 6,000, ನಾವು ಮೊದಲು ಅಂದಾಜು ಮಾಡಿದ 5,000 ಅಂತ, ಇಷ್ಟರಲ್ಲಿ ನಮಗೆ ಸಂಖ್ಯೆ ಬಂದಿದ್ದು 6,000ಕ್ಕೂ ಹೆಚ್ಚು ಧರ್ಮ ಪ್ರಾಂತ್ಯದ ಕ್ಯಾಥಲಿಕ್ ಭಕ್ತರು ಭಾಗವಹಿಸುವರು. ನಮ್ಮ ಧರ್ಮ ಪ್ರಾಂತ್ಯದ ಮೊದಲ ಬಿಷಪ್ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋರವರು 2012ರಿಂದ ಮೊನ್ನೆ ಜನವರಿ 2026ರವರೆಗೆ ಸುಮಾರು 13-14 ವರ್ಷ ನಿಷ್ಠೆಯಿಂದ ಸೇವೆ ನೀಡಿದ್ದಾರೆ. ಏಪ್ರಿಲ್ 20ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಬಯಸುತ್ತೇನೆ. ಕಳೆದ 13 ವರ್ಷಗಳಲ್ಲಿ ಉಡುಪಿ ಧರ್ಮ ಪ್ರಾಂತ್ಯ ದೇಶದಲ್ಲಿಯೇ ಉನ್ನತ ಸ್ಥಾನಕ್ಕೇರಲು ನಿಮ್ಮ ಸಹಕಾರ, ಬೆಂಬಲ ಇದರಿಂದ ಸಾಧ್ಯವಾಗಿದೆ. ಮುಂದೆಯೂ ಈ ಧರ್ಮ ಪ್ರಾಂತ್ಯಕ್ಕೆ ನಿಮ್ಮ ನಿರಂತರ ಪ್ರೋತ್ಸಾಹ ಸಹಕಾರ ಅಗತ್ಯವಾಗಿ ಕೋರುತ್ತಾ, ನೂತನ ಧರ್ಮಾಧ್ಯಕ್ಷರ ಪೀಠಾರೋಹಣ ಕಾರ್ಯಕ್ರಮದ ಸಂಪೂರ್ಣ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ನಮ್ಮೆಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.